ಕಲ್ಲಿನಕೋಟೆ ಚಿತ್ರದುರ್ಗದ ಹುಡುಗ ತೆಲುಗು ನಾಡಿನಲ್ಲಿ ಈಗಾಗಲೇ ತಮ್ಮ ಹವಾವನ್ನ ಸೃಷ್ಟಿಸಿ ಈಗ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಜಯಲಲಿತಾ ಅನ್ನುವಂತಹ ಅದ್ಭುತ ಸೀರಿಯಲ್ ಮೂಲಕ ಕನ್ನಡ ಕುರಿತರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಅವ್ರು ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಶಿವಾಂಕ್ ಅವರು. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾಂಕ್ ಅಂತ. ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಆಕ್ಚುಲಿ ಎಲ್ಲರೂ ಕನ್ನಡದಲ್ಲಿ ಫಸ್ಟ್ ಹೆಜ್ಜೆ ಇಟ್ಟದಾದ ನಂತರ ಪರಭಾಷೆಗಳಿಗೆ ಹೋಗ್ತಾರೆ, ಬಟ್ ನೀವು ಪರಭಾಷೆಗಳಲ್ಲಿ ಮಿಂಚಿ ಮತ್ತೆ ಕನ್ನಡಕ್ಕೆ ಬಂದಿರುವಂಥದ್ದು. ಇಲ್ಲ, ನಾನು ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದು ಇಲ್ಲೇನೆ, ಬ್ರಾಹ್ಮಿನ್ಸ್ ಕೆಫೆ ಅಂತ. ಅದಷ್ಟು ರೀಚ್ ಆಗಲಿಲ್ಲ. ಸಿರಿ ಕನ್ನಡ ಚಾನಲಲ್ಲಿ ಮಾಡಿದ್ದು. ಚಾನಲಿನ ಅವಾಗ ತಾನೇ ಎಸ್ಟಾಬ್ಲಿಷ್ ಆಗ್ತಾ ಇತ್ತು. ಅದಾದ್ಮೇಲೆ ನಾನು ತೆಲುಗುಗೆ ಹೋಗಿದ್ದು. ಅದಾದ್ಮೇಲೆ ಮತ್ತೆ ಇವಾಗ ಸ್ಟಾರ್ ಸುವರ್ಣದವರು ನನ್ನ ಟ್ಯಾಲೆಂಟ್ನ ಗುರುತಿಸಿ ಕರೆದು ಈ ಪ್ರಾಜೆಕ್ಟ್ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲದಕ್ಕೂ ಮುಂಚೆ ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ದು ನಾಟಕಗಳಿಂದ. ಇಲ್ಲೇ ನಮ್ಮ ಕನ್ನಡದಲ್ಲೇ ಸುಮಾರು ನಾಟಕಗಳು ಮಾಡಿದ್ದೀನಿ. ಸುಮಾರು ನಾಟಕಗಳನ್ನ ಮಾಡಿ ಅದಾದಮೇಲೆ ಈ ಫೀಲ್ಡ್ಗೆ ನಾನು ಎಂಟ್ರಿ ಬಂದಿದ್ದು. ಹೇಗೆ ಅನ್ನಿಸ್ತಿದೆ ಮತ್ತೆ ತಾಯ್ನಾಡಿಗೆ ಮರಳಿರುವಂಥದ್ದು? ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲೇ ಹೋಗಲಿ, ಏನೇ ಮಾಡಲಿ, ಇವಾಗ ಆರ್ಟಿಸ್ಟ್ಗಳಿಗೆ ಆಪರ್ಚುನಿಟಿಗಳು ತುಂಬ ಜಾಸ್ತಿ ಆಗಿದೆ. ಎಲ್ಲ ಕಡೆ ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಕರ್ನಾಟಕದವ್ರಿಗೆ ತುಂಬ ಅವಕಾಶಗಳು ಕೊಡ್ತಾ ಇದ್ದಾರೆ. ನೀವೇ ನೋಡ್ದಂಗೆ ತೆಲುಗಲ್ಲಿ ಸುಮಾರು ಜನ ಮಿಂಚ್ತಾ ಇದ್ದಾರೆ, ತಮಿಳಲ್ಲಿ ಮಿಂಚ್ತಾ ಇದ್ದಾರೆ, ಹಿಂದಿಗೆಲ್ಲ ಹೋಗ್ತಾ ಇದ್ದಾರೆ, ಮರಾಠಿಗೆ ಹೋಗ್ತಾ ಇದ್ದಾರೆ. ಸೊ ಇದಾಗಬೇಕು. ಆ್ಯಕ್ಚುಲಿ ನಮ್ಮ ಒಂದು ಕನ್ನಡ ಟ್ಯಾಲೆಂಟ್ಗಳನ್ನ ಗುರುತಿಸಿ ಆಚೆ ಕಡೆನೂ ಅವರು ಹೆಸರು ಮಾಡ್ಕೊಂಡು ಬರ್ಬೇಕು. ಆ್ಯಂಡ್ ಎಲ್ಲ ಇಲ್ಲಿಂದ ಹೋದವ್ರೆಲ್ಲರೂ ಹೆಸರು ಮಾಡ್ಕೊಂಡೇ ಬರ್ತಿದ್ದಾರೆ. ಆ್ಯಂಡ್ ಎಲ್ಲೇ ಹೋಗಲಿ, ಏನೇ ಹೆಸರು ಮಾಡಲಿ, ಅಲ್ಟಿಮೇಟ್ಲಿ ಅವ್ರು ಕನ್ನಡದವರು ಅನ್ನೋದು ಎಲ್ಲೂ ಹೋಗೋದಿಲ್ಲ. ಆ್ಯಂಡ್ ಇವಾಗ ನನಗೂ ಅಷ್ಟೇ, ಎಲ್ಲೇ ಏನೇ ಮಾಡಲಿ, ನನ್ನ ಒಂದು ನಾಡಲ್ಲಿ, ನನ್ನ ಒಂದು ಊರಲ್ಲಿ, ನನ್ನ ಜನಗಳ ಮಧ್ಯದಲ್ಲಿ ನಾನು ಗುರ್ತಿಸ್ಕೊಂಡು ನನ್ನ ಹೆಸರು ಮಾಡಬೇಕು, ಬೆಳಿಬೇಕು ಅನ್ನೋದೇ ನನ್ನ ಮೈನ್ ಇಂಟೆನ್ಷನ್ನು. ಸೊ ಆ ಒಂದು ಅವಕಾಶಕ್ಕೆ ಈ ಪ್ರಾಜೆಕ್ಟ್ ನನಗೆ ಸರಿಯಾಗಿ ಸಿಕ್ಕಿದೆ ಅಂತ ಹೇಳ್ಬೋದು. ಜಯಲಲಿತಾ ಅನ್ನುವಂಥದ್ದು ಈಗಾಗಲೇ ಸಿನಿಮಾನೂ ಬಂದಿದೆ. ಸೊ ಈಗ ಸೀರಿಯಲ್ ಅಲ್ಲಿ ಬೆಳ್ಳಿ ಪರದೆಯಲ್ಲಿ ಆಲ್ರೆಡಿ ವೀಕ್ಷಕರೆಲ್ಲ ನೋಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ನೀವು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತೀರಾ ಅಥವಾ ಲವಲ್ ಬೀಳ್ತೀರಾ ಅಂತ? ಇದು ಎಲ್ಲ ಮಿಕ್ಸ್ಡ್ ಅಂತಾನೆ ಹೇಳ್ಬೋದು. ಅಂದರೆ ಇದ್ಯಾವುದು ಒಂದು ಟ್ರ್ಯಾಕ್ ಇಟ್ಕೊಂಡ್ಬಿಟ್ಟಿಲ್ಲ ಕತೆ. ಇದರಲ್ಲಿ ಲವ್ ಸ್ಟೋರಿ ಇದೆ, ಆ್ಯಂಡ್ ಪಾಲಿಟಿಕ್ಸ್ ಇದೆ, ಒಂದು ಸಂಸಾರದ ಒಂದು ಜಂಜಾಟಗಳು, ಖುಷಿಗಳಿದೆ. ಆ್ಯಂಡ್ ಇದು ಯಾವುದು ಒಂದು ಮನೇಲಿ ನಡೆಯೋದಿಲ್ಲ. ಇದು ಹಳ್ಳಿ ಕತೆ. ಹಳ್ಳಿ ಸೊಗಡನ್ನ ನೀವೇ ಪ್ರೋಮೋದಲ್ಲಿ ನೋಡಿದ್ದೀರಾ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಲೊಕೇಶನ್ ವೈಸ್ ಆಗಿರ್ಬೋದು, ಭಾಷೆ ವೈಸ್ ಆಗಿರ್ಬೋದು, ಆ್ಯಂಡ್ ಬಿಹೇವಿಯರ್ ವೈಸ್ ಆಗಿರ್ಬೋದು, ಕ್ಯಾರೆಕ್ಟರ್ಗಳನ್ನ ತೋರಿಸಿರೋದಾಗಿರ್ಬೋದು. ಇದೆಲ್ಲೂ ಸಿಟಿ ಕತೆ ಅನ್ಸಲ್ಲ. ಸಿಟಿ ಕತೆಗಳು ಸುಮಾರು ಬರ್ತಾ ಇದೆ. ಹಳ್ಳಿ ಕತೆಗಳಿಗೆ ಹೋಗಬೇಕು. ಈಗ ನಾನೇ ಶೂಟಿಂಗ್ ಹೋದಾಗ, ನಮ್ಮ ಲೊಕೇಶನ್ಗೆಲ್ಲ ಹೋದಾಗ ಆ ಹಂಚಿನ ಮನೆ ಆಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ನಂದು ಆವಾಗ ಚಿಕ್ಕ ವಯಸ್ಸಿನೆಲ್ಲ ಜ್ಞಾಪಕ ಬರುತ್ತೆ. ಆ್ಯಂಡ್ ನಮ್ಮ ಆಡಿಯನ್ಸ್, ಸೀರಿಯಲ್ ಆಡಿಯನ್ಸ್ ಮೋಸ್ಟ್ ಆಫ್ ದ ಇದು ಎಲ್ಲ ಏನಂತಾರೆ ಸಪೋರ್ಟ್ ಮಾಡೋದು ಹಳ್ಳಿಗಳಿಂದಾನೆ. ಅವ್ರಿಗೆ ಇದು ಕನೆಕ್ಟ್ ಆಗುತ್ತೆ. ಯಾಕಂದರೆ ಅವ್ರ ಊರಲ್ಲಿ ಏನು ನಡೀತಾ ಇರುತ್ತೆ, ಇದು ದೊಡ್ಡ ಎಲೆಕ್ಷನ್ ಅಲ್ಲ, ಇದು ಪಂಚಾಯತಿ ಎಲೆಕ್ಷನ್, ಚಿಕ್ಕದೇ ಆಗಿರ್ಬೋದು, ಬಟ್ ಅದರಲ್ಲಿ ಏನು ಪಾಲಿಟಿಕ್ಸ್ ನಡೆಯುತ್ತೆ, ಯಾವ ಥರ ಅಭ್ಯರ್ಥಿಗಳಿರ್ತಾರೆ, ಏನು ಮಾಡ್ತಾರೆ, ಅವರಿಂದ ಏನಾಗುತ್ತೆ ಜನಗಳಿಂದ ಅವ್ರಿಗೆ ಏನಾಗುತ್ತೆ ಅನ್ನೋದು ಈ ಕತೆ. ಸೀರಿಯಲ್ನಂತೂ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡುವಂತಹ ಎಲ್ಲ ಸೂಚನೆಗಳಿದೆ. ರಿಯಲ್ ಲೈಫಲ್ಲಿ ಯಾವತ್ತಾದ್ರೂ ಎಂಟ್ರಿ ಕೊಟ್ಟಿದ್ರ ಅಂತ? ತುಂಬ ಆಸಕ್ತಿ ಇದೆ ಅಲ್ಲಿಗೆ ಹೋಗ್ಬೇಕು ಅಂತ. ಬಟ್ ನೋಡೋಣ. ಇವಾಗ ಸದ್ಯಕ್ಕೆ ಇರೋದು ನಾನೊಬ್ಬ ಆರ್ಟಿಸ್ಟ್ ಆಗಬೇಕು, ಒಳ್ಳೆ ಆ್ಯಕ್ಟರ್ ಆಗಬೇಕು ಅಂತ ನಾನು ಬಂದಿರೋನು. ಮುಂದೆ ಆ ಥರದ್ದು ಯಾವ್ದಾದ್ರು ಒಂದು ಅವಕಾಶ ಸಿಕ್ಕರೆ ಖಂಡಿತ ಅದನ್ನು ನಾನು ಸ್ವೀಕರಿಸ್ತೀನಿ. ಶಿವಾಂಕ್ ಅವ್ರು ಆರ್ಟಿಸ್ಟ್ ಆಗಿಲ್ಲ ಅಂದರೆ ಏನಾಗ್ತಿದ್ರು? ನಾನು ಬೇಸಿಕಲಿ ಇಂಜಿನಿಯರು. ಸೊ ಇಂಜಿನಿಯರ್ ಆಗಿಬಿಟ್ಟಿದ್ದೀನಿ ಆಲ್ರೆಡಿ ಇದಕ್ಕೆ ಬರೋಕ್ಕಿಂತ ಮುಂಚೆ. ಸೊ ಇಫ್ ಇನ್ ಕೇಸ್ ಆರ್ಟಿಸ್ಟ್ ಆಗಿರಲಿಲ್ಲ ಅಂದಿದ್ರೆ ಬಹುಶಃ ನಾನು ಯಾವ್ದಾದ್ರು ಒಂದು ಗೌರ್ಮೆಂಟ್ ಎಕ್ಸಾಮ್ನ ಬರೆದ್ಬಿಟ್ಟು ಗೌರ್ಮೆಂಟ್ ಇದರಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಬೋದು. ಅದು ಇಲ್ಲ ಅಂದರೆ ಯಾವ್ದಾದ್ರು ನನ್ನದೇ ಓನ್ ಬಿಸ್ನೆಸ್ನ ಹಾಕೊಂಡ್ಬಿಟ್ಟು ಮಾಡ್ತಾಯಿದ್ದೆ. ಯಾಕೆಂದರೆ ನನ್ನ ಮೆಂಟಾಲಿಟಿನೇ ಹಂಗೇನೆ, ಈ ಕ್ಯಾರೆಕ್ಟರ್ ಥರನೇ. ನಾನು ಯಾರ ಕೆಳಗೂ ಕೆಲಸ ಮಾಡಬೇಕು, ನನಗೆ ಫ್ರೀಡಮ್ ಇರಬೇಕು ಕೆಲಸ ಮಾಡೋದಕ್ಕೆ. ನನಗೆ ಯಾವ ಕೆಲಸ ಇಷ್ಟ ಆಗುತ್ತೋ ಅದೇ ಕೆಲಸ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿರೋವಂಥ ಮನುಷ್ಯ ನಾನು. ಸೊ ಹಾಗಾಗಿ ಮೋಸ್ಟ್ಲಿ ಇದಿಲ್ಲ ಅಂದರೆ ಅವೆರಡರಲ್ಲೂ ಒಂದು ಆಗ್ತಾಯಿತ್ತು. ರಂಗಭೂಮಿ ಕಲಾವಿದರು. ಸೊ ಅದರಲ್ಲಿ ಎಲ್ಲಾ ರೀತಿಯಂತಹ ಒಂದು ನಟನೆಗೆ ಬೇಕಾಗಿರುವಂಥ ಎಲ್ಲಾ ರೀತಿಯಂತಹ ಕಲಿಕೆಯನ್ನ ಕಲ್ತ್ಕೊಂಡ್ ಬಂದಿರ್ತೀರ. ಸೊ ಮುಂದಿನ ದಿನಗಳಲ್ಲಿ ಸಿನಿಮಾಗಳನ್ನ ಮಾಡುವಂತಹ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ ಅಂತ? ಇವಾಗ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ, ಅಮೂಲ್ ಬೇಬಿ ಅಂತ. ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜಲ್ಲಿದೆ. ನಾನೊಬ್ಬ ಹೀರೋ, ಅದರಲ್ಲಿ 3 ಜನ ಹೀರೋ ಬರ್ತಾರೆ, ನಾನೊಬ್ಬ ಹೀರೋ. ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಗೊತ್ತಿಲ್ಲ ಅವ್ರು ರಿಲೀಸ್ ಯಾವಾಗ ಮಾಡ್ತಾರೆ ಅಂತ. ಟೀಮ್ ಅಪ್ಡೇಟ್ ಬಂದಾಗ ಹೇಳ್ತೀನಿ. ಆ್ಯಂಡ್ ನಾನು ಈ ಫೀಲ್ಡಿಗೆ ಬಂದಿದ್ದು ಸಿನಿಮಾ ಮಾಡಬೇಕು ಅಂತಾನೆ. ಬಟ್ ಸಿನಿಮಾ ಅಂತಾನೆ ಹೋಗೋಕ್ಕಾಗಲ್ಲ. ವಿ ನೆವರ್ ನೋ, ನಾವು ಯಾವ ಬಾಗಿಲಿಂದ ಯಾವ ಆಪರ್ಚುನಿಟಿ ಇರುತ್ತೆ, ಯಾವ ಅವಕಾಶ ಇರುತ್ತೆ ಅಂತ ಎಲ್ಲ ಬಾಗಿಲನ್ನು ತಟ್ಟಬೇಕು. ಎಲ್ಲೋ ಒಂದು ಕಡೆ ನಮಗೆ ಅಂತ ಏನೋ ಒಂದು ನಮಗೆ ಬರ್ದಿರುತ್ತೆ. ಅದರಿಂದ ದೊಡ್ಡದೇನೋ ಆಗುತ್ತೆ. ದೊಡ್ಡದ್ರಿಂದನೇ ದೊಡ್ಡದಾಗುತ್ತೆ ಅಂತ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಚಿಕ್ಕದಿಂದನೂ ದೊಡ್ಡದಾಗುತ್ತೆ ಅಂತಲೇ ಹೇಳ್ಬೋದು. ಸುಮಾರು ಜನ ಸೀರಿಯಲ್ ಫೀಲ್ಡಿಂದ ಬಂದು ಮೂವಿಯಲ್ಲಿ ಇವಾಗ ಶೈನ್ ಆಗ್ತಾ ಇದ್ದಾರೆ. ಆ್ಯಂಡ್
ಮನೇಲಿ ಖಾಲಿ ಕೂತ್ರೆ ಏನೂ ಬರೋದಿಲ್ಲ. ಅಟ್ಲೀಸ್ಟ್ ಇಲ್ಲಿ ಬಂದರೆ ಒಂದು ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು ನಾನು ಏನೇ ಥಿಯೇಟರ್ ಮಾಡಿದ್ರೂ ಥಿಯೇಟರ್ ಆ್ಯಕ್ಟಿಂಗೇ ಬೇರೆ, ಕ್ಯಾಮ್ರಾ ಆ್ಯಕ್ಟಿಂಗೇ ಬೇರೆ. ಸೊ ಆ ಮೌಲ್ಡ್ ಇರುತ್ತಲ್ಲ, ಆ ಮೌಲ್ಡ್ಗೆ ಇದೊಂದು ವರ್ಕ್ಶಾಪ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಕಲ್ತ್ಕೊಂಡು ಹೋದರೆ ಸಿನಿಮಾದಲ್ಲೆಲ್ಲ ಟಕ್ 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 ಅಂತ ಆಗೋಗುತ್ತೆ. ಆ್ಯಂಡ್ ಅದು ನಮ್ಮ ಕೈಯಲ್ಲಿ ಇರುತ್ತೆ. ಹೇಳ್ತಾರೆ ಸಿನಿಮಾದಲ್ಲಿ ಸೀರಿಯಲ್ಗಳಲ್ಲಿ ಓವರ್ ಮಾಡ್ತಾರೆ, ಸಿನಿಮಾಗಳ ಸೆಟಲ್ ಮಾಡ್ತಾರೆ ಅಂತ. ಇಟ್ಸ್ ಆಲ್ ಡಿಪೆಂಡ್ ಆನ್ ಆರ್ಟಿಸ್ಟ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನೀರು ಥರ ಇರಬೇಕು, ಎಲ್ಲಿ ಹೇಗೆ ಅಡ್ಜಸ್ಟ್ ಆಗಬೇಕು ಆಗ ಆಗಬೇಕು. ಈಗ ಜಯಲಲಿತಾ ಪ್ರೋಮೋದಲ್ಲಿ ಏನಾಗಿದೆ ಅಂತಂದ್ರೆ ಹೀರೋಯಿನ್ ರಾಕಿಂಗ್ ಸ್ಟಾರ್ ಅವರ ಪಕ್ಕಾ ಅಭಿಮಾನಿ ಆಗಿರ್ತಾರೆ. ಸೊ ಅದೇ ತರದ ಹುಡುಗನನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಇಲ್ಲಿ ನಿಮ್ಗೆ ಚಾಲೆಂಜ್ ಅಂತಂದ್ರೆ ರಾಕಿಂಗ್ ಸ್ಟಾರ್ ತರ ಒಂದಷ್ಟು ಸೀನ್ಗಳಲ್ಲಿ ಕಾಣಿಸ್ಕೋಬೇಕು ಅನ್ನೋಂಥದ್ದು, ಅವರ ಸ್ಟೈಲ್ನ ನೀವು ಕಾಪಿ ಮಾಡುವಂಥದ್ದಾಗಿರ್ಬೋದು. ಆ ಥರ ಅಂದ್ರೆ ಸೀರಿಯಲ್ಗೋಸ್ಕರ ನಿಮ್ಮ ಕ್ಯಾರೆಕ್ಟರ್ಗಂತವಲ್ಲ. ಸೊ ಆ ಥರ ಮಾಡಿದಾಗ ಎಲ್ಲೋ ಒಂದ್ ಕಡೆ ಎಷ್ಟು ಕಷ್ಟ ಅಂತ ಅನ್ನಿಸ್ತು. ಬಿಕಾಸ್ ಯಾಕಂತಂದ್ರೆ ನಾವು ಈಸಿಯಾಗಿ ಅವ್ರ ಥರನ ನಾವು ಮಾಡ್ಬೋದು ಅಂತ ಅಂತಾರೆ. ಬಟ್ ಮಾಡಬೇಕು ಅಂದಾಗ ಅವ್ರ ಥರನೇ ಪರ್ಫೆಕ್ಷನ್ ಅಂತ ಬಂದಾಗ ತುಂಬಾನೇ ಕಷ್ಟ ಆಗುತ್ತೆ. ಸೊ ಅದನ್ನ ಎಷ್ಟು ಅಡಾಪ್ಟ್ ಮಾಡ್ಕೊಂಡಿದ್ರಿ ನೀವು ರಾಕಿಂಗ್ ಸ್ಟಾರ್ ಯಶ್ ಅವರ ಸ್ಟೈಲನ್ನ? ಇದು ಆ್ಯಕ್ಚುಲಿ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ನನ್ನು ಅವರು ಕಂಪೇರ್ ಮಾಡಿಬಿಟ್ಟು ಅವರು ಒಂದು ಇದರಲ್ಲಿದ್ದಾನೆ ಅಂದ್ಬಿಟ್ಟು ಅವ್ರು ನೋಡ್ತಾ ಇರ್ತಾರೆ. ಬಟ್ ಆ್ಯಸ್ ಎ ಕ್ಯಾರೆಕ್ಟರ್ ಜಯರಾಜ್ ಚಕ್ರವರ್ತಿ ಅಂತ ಏನು ತೊಗೊಂಡ್ರೆ ಆ ಥರ ಕ್ಯಾರೆಕ್ಟರ್ ಇಲ್ಲ. ಅವನೇ ಬೇರೆ ಥರನೇ ಕ್ಯಾರೆಕ್ಟರ್ ಇದೆ. ಆ್ಯಂಡ್ ನಾನು ಇಲ್ಲೂ ಆ ಥರ ಅವ್ರ ಥರ ಮಾಡಬೇಕು, ಅವ್ರ ಥರ ಇದನ್ನು ಮಾಡಬೇಕು ಅಂತಿಲ್ಲ. ನನ್ನ ಕ್ಯಾರೆಕ್ಟರ್ ಏನಿದೆಯೋ, ನಂದು ರೋಲ್ ಏನಿದೆಯೋ ಅದನ್ನು ಪ್ಲೇ ಮಾಡ್ಕೊತ ಹೋಗಿದ್ದೀನಿ. ಬಟ್ ಸ್ಕ್ರೀನ್ ಪ್ಲೇ ಅಲ್ಲಿ ತೊಗೊಂಡಾಗ ಅವ್ರು ಈ ಥರ ಓಕೆ ಈ ಕ್ಯಾರೆಕ್ಟ್ರು ಯಾಕೆಂದರೆ ತುಂಬ ಮ್ಯಾಸಿಯಾಗಿ ತುಂಬ ಆ್ಯಟಿಟ್ಯೂಡ್ ಇದೆ. ಆ್ಯಂಡ್ ಸರ್ ಮಾತಾಡಿರೋದು ನೀವು ನೋಡಿರ್ಬೋದು, ಏನಾದರೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಆ್ಯಂಡ್ ಏನಾದರೂ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಸೊ ಅದೇ ಥರ ಕ್ಯಾರೆಕ್ಟರ್ ಇದು, ಅದನ್ನು ಪೋರ್ಟ್ರೇ ಮಾಡಿದ್ದಾರೆ. ಸೊ ಇಲ್ಲೂ ನಾನು ಅವ್ರನ್ನ ಫಾಲೋ ಮಾಡಬೇಕು ಅಂತ ಹೋಗಿಲ್ಲ. ಬಟ್ ನನ್ನ ಕ್ಯಾರೆಕ್ಟರ್ ಏನಿದೆಯೋ, ನನಗೆ ಏನು ರೋಲ್ ಕೊಟ್ಟಿದ್ದಾರೋ, ಏನು ಇನ್ಪುಟ್ಸ್ ಬಂದಿದೆಯೋ ಅದ್ರ ಮೇಲೆ ವರ್ಕ್ ಮಾಡ್ಕೊತ ಹೋಗಿದ್ದೀನಿ. ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು? ಯಾರು ಅಂತ ಎಷ್ಟು ಜನ ಇದ್ದಾರೆ? ಇಲ್ಲ, ಇದು ಫಸ್ಟ್ ಟೈಮ್ ಈ ಕ್ವಶನ್ ನನಗೆ ಬೌನ್ಸ್ ಆಗಿರೋದು, ಹಾಗಾಗಿ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಕಿಯಾರಾ ಅಡ್ವಾಣಿ ಅವರು ಅಂದರೆ ತುಂಬ ಇಷ್ಟ ನನಗೆ. ಅಂದರೆ ಸುಮಾರು ಅವ್ರು ಯಾವಾಗ ಫಸ್ಟ್ ಮೂವಿ MS ಧೋನಿ ಮಾಡಿದ್ರು, ಸೊ ಅಲ್ಲಿಂದನೂ ಅವ್ರನ್ನ ಲೈಕ್ ಮಾಡ್ಕೊತ ಬಂದಿದ್ದೀನಿ. ಸೊ ಫಾರ್ ಇವಾಗ ಸದ್ಯಕ್ಕೆ ಅವರೇ ಇರೋದು. ಎಷ್ಟು ಲವ್ ಪ್ರಪೋಸಲ್ಸ್ ಬಂದಿದೆ ಅಂಡ್ ನಿಮ್ಗೆ ಎಷ್ಟು ಕ್ರಶ್ ಆಗಿದೆ? ಅಷ್ಟೊಂದೇನು ನಾವು ಬೆಳೆದಿಲ್ಲ, ಅಷ್ಟೊಂದೆಲ್ಲ ಬರೋಷ್ಟು. ಬಹುಶಃ ಈ ಪ್ರಾಜೆಕ್ಟಿಂದ ಏನಾದ್ರು ಬಂದರೆ ನೋಡಬೇಕು ಅಂತ ಹೇಳ್ತೀನಿ. ಬಟ್ ನನ್ನ ಕಂಪ್ಲೀಟ್ ಫೋಕಸ್ ಇವಾಗ ಏನಿದೆಯೋ ಈ ಒಂದು ಆಪರ್ಚುನಿಟಿನ ತೊಗೊಂಡು ಮುಂದೆ ಬರಬೇಕು ಅನ್ನೋದಷ್ಟೇ ತಲೆಯಲ್ಲಿರೋದು. ಹಾಗೆ ಈ ಸೋಷಿಯಲ್ ಮೀಡಿಯಾ ಜಮಾನ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮ್ ಅದು ಇದೆಲ್ಲ ಬರ್ತಾ ಇರುತ್ತಲ್ಲ, ಒಂದಷ್ಟು ನೋಡಿದ ತಕ್ಷಣ ಪ್ರೊಫೈಲ್ ನೋಡ್ತಾ ಇರ್ತಾರೆ, ಒಂದಷ್ಟು ಪ್ರಪೋಸಲ್ಸ್ ಬರ್ತಾ ಇರುತ್ತೆ. ಆ ಥರದ್ರಲ್ಲಿ ಬಂದಿರುವಂಥದ್ರಲ್ಲಿ ಯಾವ್ದಾದ್ರು ಒಂದು ಕ್ರೇಜಿಯಷ್ಟು ಪ್ರಪೋಸಲ್ಸ್ ಬಗ್ಗೆ ಹೇಳೋದಾದ್ರೆ? ಆ ಥರದ್ದು ಕ್ರೇಜಿಯಾಗಂತೂ ಯಾವುದೋ ಪ್ರಪೋಸಲ್ಗಳು ಬಂದಿಲ್ಲ. ಬಟ್ ಹೇಳ್ತಾ ಇರ್ತಾರೆ, ಅಂದರೆ ನೋಡೋಕೆ ಚೆನ್ನಾಗಿದ್ದೀರಾ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ, ಆ ಥರದ್ದು ಕಾಂಪ್ಲಿಮೆಂಟ್ಸ್ಗಳು ಬರ್ತಾನೆ ಇರುತ್ತೆ. ಹುಡುಗರ ಕಡೆಯಿಂದ ಆಗಿರ್ಬೋದು, ಹುಡುಗಿರ ಕಡೆಯಿಂದ ಆಗಿರ್ಬೋದು ಬರ್ತಾನೆ ಇರುತ್ತೆ. ಯಾವುದೇ ಬಂದ್ರೂ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀನಿ ನಾನು. ಎಲ್ಲರೂ ಒಂದು ಟ್ಯಾಲೆಂಟ್ನ ಗುರುತಿಸಿ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ ಥರ ಪ್ರಪೋಸಲ್ಸ್ ಯಾವುದೂ ಬಂದಿಲ್ಲ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದರೆ ಯಾರ್ದೋ ಫೇಸ್ ಹಾಕಿರ್ತಾರೆ, ಯಾರ್ದೋ ಅಕೌಂಟ, ಜೆನ್ಯೂನ್ ಅಕೌಂಟ, ಫೇಕ್ ಅಕೌಂಟ ಯಾವುದೂ ಗೊತ್ತಾಗಲ್ಲ ನಮಗೆ. ಇನ್ನೆವ್ರನ್ನೋ ಯಾರು ಆಟಾಡ್ಸಕ್ಕೆ ಮಾಡ್ತಿದ್ದಾರೆ ಅಥವಾ ಸ್ಕ್ಯಾಮ್ ಮಾಡಕ್ಕೆ ಮಾಡಿರ್ತಾರೆ, ಯಾವುದೂ ನಂಬೋಕ್ಕಾಗಲ್ಲ. ಆ ಥರ ಬಂದ್ರೂ ನನಗೆ ನಂಬಿಕೆ ಬರೋಲ್ಲ. ಅದೇನೇ ಆಗಿರ್ಬೋದು, ಅದು ನೇರ ಬಂದು ಪರಸ್ಪರ ಆದಾಗ್ಲೇ ಅದು ಆಗೋದು. ಈಗ ಒಬ್ಬ ನಟನಿಗೆ ಈಗ ಇಂಥದ್ದೇ ಡೈರೆಕ್ಟರ್ ಅಡಿಯಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡ್ಬೇಕು ಅನ್ನೋಂಥದ್ದು ಒಂದು ಆಸೆ ಆಕಾಂಕ್ಷೆ ಇರುತ್ತೆ. ಸೊ ನಿಮ್ಗೆ ಆ ಥರ ಯಾರಾದ್ರೂ ನಿರ್ದೇಶಕರ ಒಂದು ಬತ್ತಳಿಕೆಯಲ್ಲಿ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆಯಾ ಅಂತ? ನಾನು ಸೂರಿ ಸರ್ಗೆ ತುಂಬ ದೊಡ್ಡ ಫ್ಯಾನ್ ನಾನು. ಯಾಕೆಂದರೆ ಅವ್ರು ಮಾಡೋ ಸ್ಟೈಲ್ ಆಗಿರ್ಬೋದು, ಆ ನ್ಯಾಚುರಲಿಟಿ ಆಗಿರ್ಬೋದು, ಆ ರಿಯಲ್ ಆಗಿ ರಾ ಆಗಿ ಏನು ತೋರಿಸ್ತಾರಾಗಿರ್ಬೋದು, ಅವ್ರದ್ದು ಯಾವಾಗ ನಾನು ಕಡ್ಡಿಪುಡಿ ಸಿನಿಮಾ ನೋಡಿದ್ನೋ ಆವಾಗಿಂದನೂ ನನಗೆ ತುಂಬ ಇಷ್ಟ ಆಗೋಯ್ತು. ಅವ್ರ ಮೇಕಿಂಗ್ ಆಗಲಿ ಇದಾಗಿಬಿಡೋದು ಮಾಡಿದರೆ ಇವ್ರು ಕೆಳಗೆ ಕೆಲಸ ಮಾಡಬೇಕು, ಈ ಥರ ನಾನು ಯಾವಾಗಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಅಂದರೆ ತುಂಬ ನಾವೀಗ ನಿಜ ಜೀವನದಲ್ಲಿ ಹೇಗೆ ಬಿಹೇವ್ ಮಾಡ್ತೀವೋ ಅದೇ ಥರ ಆ್ಯಕ್ಟ್ ಮಾಡಬೇಕು ಅನ್ನೋ ಥರನೇ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಆ ಥರದ್ದು ನಿರ್ದೇಶಕರು ಸಿಕ್ಕಾಗ ಏನಾಗುತ್ತೆ, ತುಂಬ ಕಲಿಯೋದಿರುತ್ತೆ. ಆ್ಯಂಡ್ ನಿಮ್ಮ ಸೂರಿ ಸರ್ ಏನಂದರೆ ತುಂಬ ತಿಳ್ಕೊಂಡಿರೋರು. ಒಬ್ಬ ಆರ್ಟ್ ವೈಸ್ ಆಗಿರ್ಬೋದು, ನಿಜ ಜೀವನ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ತುಂಬ ತಿಳ್ಕೊಂಡಿದ್ದಾರೆ. ಆ ಥರದ್ದು ವ್ಯಕ್ತಿಗಳ ಕೆಳಗೆ ಕೆಲಸ ಮಾಡಿದ್ರೆ ಬಹುಶಃ ನಮಗೆ ತುಂಬ ಇನ್ಪುಟ್ ಸಿಗುತ್ತೆ. ಆ್ಯಂಡ್ ಬೆಳೆಯೋದಕ್ಕೆ ಏನಂತಾರೆ ಅಡಿಪಾಯ ಅಂತಾರಲ್ಲ, ಆ ಥರದ ಅವಕಾಶಗಳು, ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಂದ. ನನಗೆ ಸೂರಿ ಸರ್ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ.
ಫೇವ್ರೆಟ್ ನಟಿ ಅಂತಂದ್ರೆ ಯಾರು? ಸಾರಿ, ಸೆಲೆಬ್ರಿಟಿ ಕ್ರಶ್ ಅಂದ್ರೆ KR ಅಡ್ವಾಣಿ ಅಂತ ಹೇಳಿದ್ರೆ, ಫೇವ್ರೆಟ್ ನಟ ಅಂತಂದ್ರೆ ಯಾರು? ಅಂಡ್ ಅವರ ಸಿನಿಮಾಗಳು ಯಾವ್ದು ನಿಮ್ಗೆ ತುಂಬಾ ಇನ್ಸ್ಪಿರೇಷನ್ ಕೊಟ್ಟಿದೆ ನಿಮ್ಮ ಒಂದು ಸಿನಿಮಾ ರಂಗದ ಒಂದು ಪಯಣಕ್ಕೆ ಅಂತ? ಪ್ರೆಸೆಂಟ್ ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ಅಭಿಮಾನಿ. ಅವರು ಎಲ್ಲ ಸಿನಿಮಾಗಳು ಇಷ್ಟ ನನಗೆ. ಚಿಕ್ಕ ವಯಸ್ಸಿಂದನೂ ಅವ್ರ ಸಿನಿಮಾಗಳು ನೋಡ್ಕೊತಾನೆ ಹೇಗೆ ಈ ಥರ ಎಲ್ಲ ಆ್ಯಕ್ಟ್ ಮಾಡ್ಬೋದು, ಈ ಥರದ್ದು ಏನಿದೆ ಆರ್ಟ್ ಅಂತ ಎಕ್ಸ್ಪ್ಲೋರ್ ಮಾಡ್ಕೊತ ಅದ್ರ ಬಗ್ಗೆ ಯೋಚನೆ ಮಾಡ್ಕೊತ ಈ ಫೀಲ್ಡನ್ನು ಚೂಸ್ ಮಾಡಿರೋನು. ಅದು ಬಿಟ್ಟರೆ ಇವಾಗ ಪ್ರೆಸೆಂಟ್ ಏನು ಸ್ಟಾರ್ಸ್ ಇದ್ದಾರಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಅವರು ಇವರು ಅಂತ ಏನಿಲ್ಲ, ಎಲ್ಲರೂ ಸಿನಿಮಾನೂ ಹೋಗಿ ನೋಡ್ತೀನಿ. ಆ್ಯಂಡ್ ಕತೆ ಯಾವ ಚೆನ್ನಾಗಿದ್ರು ನಾನು ಇಷ್ಟಪಡ್ತೀನಿ. ರಿಷಬ್ ಸರ್ದು ರೀಸೆಂಟಾಗಿ ಬಂದಿರೋ ಕಾಂತಾರ ತುಂಬ 2 ಪಾರ್ಟ್ಗಳು ನನಗೆ ತುಂಬ ಇಷ್ಟ ಆಯಿತು. ಈ ಥರದ ಒಂದು ಹೊಸತನ ಬರಬೇಕು ನಮ್ಮದ್ರಲ್ಲಿ. ನಮ್ಮ ಒಂದು ಕಂಟೆಂಟು ಆಚೆ ಕಡೆ ಹೋಗಬೇಕು, ರೀಚ್ ಆಗಬೇಕು. KGF ಆಗಿರ್ಬೋದು. ಸೊ ಈ ಥರ ಒಂದು ದೊಡ್ಡ ಸ್ಕೇಲಲ್ಲಿ ಐ ಥಿಂಕ್ ದುಡ್ಡು ಹಾಕೋರು ಸಿಗ್ತಾರೆ, ಆದರೆ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಈ ಥರದೊಂದು ಕ್ವಾಲಿಟಿ ಕೊಡೋದಿದೆಯಲ್ಲ, ಅದು ತುಂಬ 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 ಕಷ್ಟ ಅದು. ಸೊ ಆ ವಿಷಯಕ್ಕೆ ತೊಗೊಂಡ್ರೆ ರೀಸೆಂಟಾಗಿ ನನಗೆ ಇಷ್ಟ ಆಗಿರೋದು ಕಾಂತಾರ. ಸೊ ಅದು ಹೇಗೆ ನೇಟಿವಿಟಿನ ಒಂದು ಕರ್ನಾಟಕದ ಒಂದು ಭಾಗದಲ್ಲಿರೋ ನೇಟಿವಿಟಿನ ತೊಗೊಂಡು ಇಡೀ ದೇಶ ವಿದೇಶಗಳಲ್ಲಿ ಹೆಸರು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಸೊ ಅದು ನನಗೆ ಇಷ್ಟ ಆಯಿತು. ಎಸ್, ಜಯಲಲಿತಾ ಇದೇ ಡಿಸೆಂಬರ್ 8ರಿಂದ ರಾತ್ರಿ 9:00 ಬರ್ತಾ ಇದೆ. ಕನ್ನಡ ಕಿರುತೆರೆ ವೀಕ್ಷಕರಿಗೆ ಏನ್ ಕೇಳ್ಕೊಳ್ತೀರಾ ಅಂತ? ಈಗ ಒಂದು ಸ್ಲಾಟ್ ಅಂತ ಒಂದು ಚಾನಲ್ ಅಂತ ತೊಗೊಂಡ್ರೆ ಸುಮಾರು ಸೀರಿಯಲ್ಗಳಿರುತ್ತೆ. ಒಂದು ಸ್ಲಾಟ್ ಅಂತ ತೊಗೊಂಡ್ರೆ ಬೇರೆ ಬೇರೆ ಚಾನಲಲ್ಲಿ ಅದೇ ಸ್ಲಾಟಲ್ಲಿ ಸುಮಾರು ಸೀರಿಯಲ್ಗಳು ಬರುತ್ತೆ. ಬಟ್ ನಮ್ಮ ಸೀರಿಯಲ್ನ ಯಾಕೆ ನೋಡಬೇಕು ಅಂದರೆ, ಇದು ನಾರ್ಮಲ್ ಪ್ಯಾಟರ್ನ್ ಇಲ್ಲ. ಅಂದರೆ ಸೀರಿಯಲ್ ಅಂತ ತೊಗೊಂಡ್ರೆ ಅಫ್ಕೋರ್ಸ್ ಒಂದು ಮನೇಲಿ ಏನು ಒಂದು ಜಗಳ ನಡೆಯುತ್ತೋ, ಒಂದು ಖುಷಿ ನಡೆಯುತ್ತೋ, ಒಂದು ಅತ್ತೆ ಸೊಸೆ ಮಗ ಮಾವ ಇದೇನು ನಡೀತೋ ಇದು ಪ್ಯಾಟರ್ನ್ ಇದ್ದೇ ಇರುತ್ತೆ. ಅದೇ ಬೇಸ್ಮೆಂಟ್. ಅದನ್ನು ಬಿಟ್ಟು ಆಚೆ ಬಿಟ್ಟು ಯಾವ ಸೀರಿಯಲ್ ಹೋಗಲ್ಲ. ಬಟ್ ಆ ಬೇಸ್ಮೆಂಟ್ ಮೇಲೆ ಏನು ಕಟ್ತಾರೆ ಅನ್ನೋದು ಇರೋದು. ನೀವು ಪ್ರೋಮೋ ನೋಡಿರ್ಬೋದು, ಈಗ ಒಂದು ಎಪಿಸೋಡ್ ಕೂಡ ನೋಡಿದ್ರಿ. ಎಲ್ಲೂ ನಿಮಗೆ ಇದು ಸೀರಿಯಲ್ ಅನ್ನೋ ಥರ ಫೀಲ್ ಬರಲ್ಲ. ಒಂದು ಮೂವಿ ಮೇಕಿಂಗಿಗೆ ಏನು ಬೇಕೋ ಆ ಥರ ಮಾಡಿದ್ದಾರೆ. ಈಗ ನನ್ನ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟು ಆಗಿರ್ಬೋದು, ಒಂದು 70-80 ಜನ ಜೂನಿಯರ್ ಆರ್ಟಿಸ್ಟ್ ಹಾಕ್ಬಿಟ್ಟು ಮಾಡಿದ್ದಾರೆ. ಮೇಕಿಂಗ್ ವೈಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು. ಈಗ ಒಬ್ಬ ಕ್ಯಾರೆಕ್ಟರ್ ರಫ್ ಆಗಿರ್ಬೋದು, ಬಟ್ ಆದರೆ ಅವನೇನು ಮಾತಾಡ್ತಾನೆ, ಅವನೊಳಗೆ ಏನು ವಿಷಯ ಇದೆ, ಬರೀ ಮಾಸ್ ಡೈಲಾಗ್ ಹೊಡೆಯೋದೇ ಅಲ್ಲ, ಅವ್ನಿಗೇನು ಭಾವನೆಗಳಿದೆ, ಅವನೇನು ತಿಳ್ಕೊಂಡಿದ್ದಾನೆ ಜೀವನದಲ್ಲಿ ಅನ್ನೋದನ್ನು ತುಂಬ ಚೆನ್ನಾಗಿ ಗ್ರಿಪ್ಪಾಗಿ ಡೆಪ್ತಾಗಿರೋವಂಥ ಡೈಲಾಗ್ಗಳು ಬರೆದಿದ್ದಾರೆ. ಸೊ ಈ ಥರದ್ದು ಏನಾಗುತ್ತೆ ಹೇಳಿದಾಗ ಜನಗಳಿಗೂ ಕನೆಕ್ಟ್ ಆಗುತ್ತೆ ಅದು. ಆ್ಯಂಡ್ ಸ್ಕ್ರೀನ್ ಪ್ಲೇನೂ ಅಷ್ಟೇ. ಇದು ಒಂದು ಟ್ರ್ಯಾಕ್ ಇಲ್ಲ, 3 ಟ್ರ್ಯಾಕ್ ಬರುತ್ತೆ ಈ ಪ್ರಾಜೆಕ್ಟಲ್ಲಿ. ಎಲ್ಲ ಇಂಟರ್ಮಿಕ್ಸ್ ಆಗಿಬಿಟ್ಟು ಹೇಗೆ ಕನೆಕ್ಟ್ ಆಗುತ್ತೆ 3, ಯಾವುದು ಯಾವ ಥರ ಹೋಗುತ್ತೆ ಅನ್ನೋ ಥರ ಇದೆ. ಆ್ಯಂಡ್ ಇಟ್ಸ್ ಎ ಪೊಲಿಟಿಕಲ್ ಡ್ರಾಮಾ. ಪೊಲಿಟಿಕ್ಸ್ ಅಂದರೆ ಇವಾಗ ನಾವು ನೋಡ್ಬೋದು, ಮೇಜರಾಗಿ ನಾವೆಲ್ಲ ಈ MLA MP ಸೆಂಟ್ರಲ್ ಈ ಥರದ್ದು ಇದನ್ನು ಮಾಡ್ತೀವಿ. ಯಾರೂ ಗ್ರಾಮ ಪಂಚಾಯತಿಯಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಿರುತ್ತೆ, ಬಟ್ ಇನ್ಡೆಪ್ತ್ ಹೋಗಲ್ಲ ಯಾರು. ಏನಕ್ಕೆ ಅದೆಲ್ಲೋ ಒಂದು ಹಳ್ಳಿಯಲ್ಲಿ ನಡೆಯುತ್ತೆ ಬಿಡು, ಅಲ್ಲಿ ಏನು ಪಾಲಿಟಿಕ್ಸ್ ಅಂದರೆ ಇಲ್ಲ, ಅಲ್ಲೂ ಇರುತ್ತೆ, ಅಲ್ಲೂ ಕಾಂಪಿಟೇಷನ್ ಇರುತ್ತೆ, ಅಲ್ಲೂ ಪಾಲಿಟಿಕ್ಸ್ ಇರುತ್ತೆ. ಯಾಕೆ ನಿಲ್ತಾರೆ, ಅದರ ಆಪೋಸಿಷನ್ ಹೇಗಿರ್ತಾರೆ, ಅಲ್ಲಿ ಯಾವ ಥರದ ವಿಷಯಗಳು ಚರ್ಚೆ ಆಗುತ್ತೆ, ಅಲ್ಲಿ ಯಾವ ಥರ ಅದ್ರ ಪ್ರೊಸೆಸ್ ಹೇಗಿರುತ್ತೆ, ಇದೆಲ್ಲದನ್ನು ತೋರಿಸಿದ್ದಾರೆ. ಆ್ಯಂಡ್ ಹಳ್ಳಿ ಸೊಗಡನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ನೇಟಿವಿಟಿ ಆಗಿರ್ಬೋದು, ಅದು ಪ್ರತಿಯೊಂದನ್ನು ಕನೆಕ್ಟ್ ಮಾಡುತ್ತೆ. ತುಂಬ ಅಂದರೆ ಏನಂತಾರೆ, ಈ ಸಿಟಿ ಕಥೆಗಳು ಸುಮಾರು ಬರ್ತಾ ಇದೆ, ಬಟ್ ಈ ಥರದ್ದು ಒಂದು ಎಲ್ಲ ಆಸ್ಪೆಕ್ಟ್ಸ್ ಇರುವಂಥ ಹಳ್ಳಿ ಕಥೆಗಳು ತುಂಬ ಕಡಿಮೆ. ಆ್ಯಂಡ್ ಇದು ಬೇರೆ ಭಾಷೆಗಳಲ್ಲೂ ತುಂಬ ಚೆನ್ನಾಗಿ ಓಡಿದೆ. ಮರಾಠಿ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತೆಲುಗು ಅಲ್ಲ, ತಮಿಳ್ ಆಗಿರ್ಬೋದು, ಎಲ್ಲೇ ಮಾಡಿದ್ರು ತುಂಬ ಚೆನ್ನಾಗಿ, ತುಂಬ ಹ್ಯೂಜ್ ರೆಸ್ಪಾನ್ಸ್ ಬಂದಿದೆ. ಇಲ್ಲೂ ಅದೇ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ, ಅಂದರೆ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವೇ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆದಾಗ್ಲಿ. ಜಯಲಲಿತಾ, ಯಾವಾಗಲೂ ಜೈಕಾರ ಹಾಕ್ಸ್ಕೊಳ್ಳಿ ಕನ್ನಡ ಕಿರುತೆರೆ ವೀಕ್ಷಕರಲ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದೇ ಡಿಸೆಂಬರ್ 8ಕ್ಕೆ ರಾತ್ರಿ 9:00 ಜಯಲಲಿತಾ ಸೀರಿಯಲ್ ಲಾಂಚ್ ಆಗ್ತಾ ಇದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಹಾಗೆ ವರ್ಡ್ ಆಫ್ ಮೌತಿಂದ ಎಲ್ರಿಗೂ ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇದಾಗಿತ್ತು ನಟ ಶಿವಾಂಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.